ನಮಸ್ಕಾರ. ಕೇಳಿದ್ರಲ್ಲ ಈ ಹಕ್ಕಿಗಳ ಶಬ್ದವನ್ನು. ಈಗ ನಾವು ತದನಂತರ ಈ ಶಬ್ದಗಳನ್ನು ತುಂಬಾ ಮಿಸ್ ಮಾಡ್ಕೋತಿದ್ವಿ. ಯಾಕೆಂದರೆ ಇವಾಗ ಹಕ್ಕಿಗಳ ಸಂಖ್ಯೆ ತುಂಬ ತೀರಾ ಕಡಿಮೆ ಆಗಿ ಹೋಗಿದೆ. ಯಾಕೆಂದರೆ ನಾವು ಗಿಡಮರಗಳನ್ನ ಕಡಿಯೋದು ಆಗಲಿ, 5G ನೆಟ್ವರ್ಕಿಂದಾಗಲಿ ಅಥವಾ ಈ ವಿದ್ಯುತ್ ಕಂಬಗಳಿಂದಾಗಲಿ ಮನುಷ್ಯನ ಈ ಸ್ವಾರ್ಥಕ್ಕಾಗಿ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಅತಿ ತೀರಾ ಕಡಿಮೆಯಾಗಿ ಹೋಗಿದೆ. ಇವಾಗ ನಾವೆಲ್ಲ 90 ಕಿಡ್ಸ್. ಯಾಕಂದರೆ ಆ ಕಾಲದಲ್ಲಿ ನಾವೆಲ್ಲ ಹಕ್ಕಿಗಳನ್ನು, ಎಲ್ಲ ರೀತಿಯ ಪಕ್ಷಿಗಳನ್ನು ನಾವು ನೋಡಿದ್ವಿ, ವಿಧವಾದ ಪಕ್ಷಿಗಳನ್ನು ನೋಡಿದ್ವಿ. ಆದರೆ ಈಗಿನ ಮಕ್ಕಳಿಗೆ ನಾವು ಪಕ್ಷಿಗಳನ್ನ ತೋರಿಸ್ಬೇಕಾದ್ರೆ ಬುಕ್ನಲ್ಲಿ ನೋಡಿ ತೋರಿಸ್ಬೇಕು ಅಥವಾ ವಿಡಿಯೋ ಮುಖಾಂತರ ತೋರಿಸ್ಬೇಕು. ಈ ರೀತಿಯಾದ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣವಾಗಿದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ನಮ್ಮ ಕೈಲಾದಷ್ಟು ನಾವು ಹಕ್ಕಿಗಳಿಗೆ ಆಗಲಿ, ಪ್ರಾಣಿಗಳಿಗೆ ಆಗಲಿ ಆಹಾರವನ್ನು ಒದಗಿಸುವಂತಹ ಕೆಲಸ ಮಾಡಬೇಕು. ಈಗ ನಾನು ಯಾವ ರೀತಿಯಾಗಿ ನಮ್ಮನೆ ಮುಂದ್ಗಡೆ ಇರುವಂತಹ ಪಕ್ಷಿಗಳಿಗೆ ಆಹಾರವನ್ನು ಇಡೋಕ್ಕೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಮುಂದೆ ಇವಾಗ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗಳ ವಾಟರ್ ಬಾಟಲ್. ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇದನ್ನು ಹೊರಗೆ ಬಿಸಾಡೋ ಬದಲು ಇದರಿಂದ ಏನಾದರೂ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಇದನ್ನು ತೆಗೆದುಕೊಂಡಿದ್ದೀನಿ. ಇದು ಮೇಲೆ ಕ್ಯಾಪ್ ಇರೋದ್ರಿಂದ ಹ್ಯಾಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನು ಈ ರೀತಿಯಾಗಿ ಹೋಲ್ ಮಾಡಿಕೊಂಡು, ಚೌಕಾಕಾರದಲ್ಲಿ ಹೋಲ್ ಮಾಡಿಕೊಂಡು, ಯಾಕಂದರೆ ಪಕ್ಷಿಗಳಿಗೆ ಕೂಡಲು ಈಸಿ ಆಗಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಹೋಲ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಕಾಳುಗಳನ್ನು ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ದಾರ ಕಟ್ಕೊತಿದ್ದೀನಿ, ಯಾಕಂದರೆ ಹ್ಯಾಂಗ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಅದು ಹ್ಯಾಂಗ್ ಮಾಡಿದ್ಮೇಲೆ ಬೀಳದೇ ಇರೋ ಹಾಗೆ ಟೈಟಾಗಿ ದಾರವನ್ನು ಮೇಲ್ಗಡೆ ಕಟ್ಕೊಳ್ಬೇಕು. ಕಟ್ಕೊಂಡಾದ ತಕ್ಷಣ ಅದನ್ನು ಈ ರೀತಿಯಾಗಿ ಮೇಲೆ ತೋರಿಸಿದ್ನಲ್ಲ, ಈ ರೀತಿಯಾಗಿ ಹ್ಯಾಂಗ್ ಮಾಡಬೇಕು. ಹ್ಯಾಂಗ್ ಮಾಡೋದ್ರಿಂದ ಅಲ್ಲಿ ಹಾರಾಡ್ತಿರುವಂತಹ ಪಕ್ಷಿಗಳೆಲ್ಲ ಬಂದು ಅದರೊಳಗೆ ಕೂತ್ಕೊಂಡು ಅವ್ರದ್ದು ಆಹಾರವನ್ನು ತೆಗೆದುಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಇದನ್ನು 2-3 ದಿನಕ್ಕೋಸ್ಕರ ಒಂದು ಸ್ವಲ್ಪ ಕಾಳುಗಳನ್ನು ಹಾಕ್ತಾ ಇದ್ದರೆ ಪಕ್ಷಿಗಳಿಗೂ ಆಹಾರ ನೀಡಿದಂತಾಗುತ್ತದೆ. ಇದೇ ರೀತಿಯಾಗಿ ನೀವು ನಿಮ್ಮ ಮನೆಯ ಮುಂದೆ ಈ ರೀತಿಯಾಗಿ ಹ್ಯಾಂಗ್ ಮಾಡಿ, ಇದರಿಂದ ಪಕ್ಷಿಗಳಿಗೆ ತುಂಬ ಅನುಕೂಲವಾಗ್ತೈತಿ. ಕಾಳುಗಳ ಜೊತೆ ಅಲ್ಲದೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಡಿ. ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಪಕ್ಷಿಗಳಿಗೂ ಅನುಕೂಲವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.